ಮೌನಿ ಅಮಾವಾಸ್ಯೆಯ ದಿನ ಅಮೃತ ಸ್ನಾನ ಮಾಡಿದ್ರೆ ಏನ್ ಲಾಭವಾಗುತ್ತೆ? ಕೋಟ್ಯಂತರ ಭಕ್ತರನ್ನ ಸೆಳೆಯುತ್ತಿರುವ ಪ್ರಯಾಗ್ರಾಜ್ನಲ್ಲಿ ನಿಜಕ್ಕೂ ಏನಿದೆ? ಭಾರತದಲ್ಲಿ ನಡೆಯುತ್ತಿರುವ ಬೃಹತ್ ಧರ್ಮ ಜಾತ್ರೆಯ ವಿಶೇಷತೆಗಳೇನು? ಈ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಪಾಪ ವಿಮೋಚನೆಯಾಗುತ್ತೆ. ಮೌನಿ ಅಮಾವಾಸ್ಯೆಯ ಮಹತ್ವ ಏನು? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ಕಡೆವರೆಗೂ ನೋಡಿ. ನಮ್ಮ ಭಾರತ ಹೇಳಿ ಕೇಳಿ ಹಿಂದೂಗಳ ದೇಶ. ಇಲ್ಲಿ ಎಲ್ಲಾ ಧರ್ಮಗಳ ಜನರಿಗೆ ಅವರವರ ಹಬ್ಬ ಹರಿದಿನಗಳ ಆಚರಣೆಗೆ ಮುಕ್ತ ಅವಕಾಶ ನೀಡಲಾಗಿದೆ. ಎಲ್ಲರೂ ಅತ್ಯಂತ ಪರಸ್ಪರ ಅನ್ಯೋನ್ಯತೆಯಿಂದ, ಸ್ನೇಹ ಹಾಗೂ ಪ್ರೀತಿಯಿಂದ ಸಹಬಾಳ್ವೆ ನಡೆಸುತ್ತಿರುವ ಹೆಮ್ಮೆಯ ದೇಶವಾಗಿದೆ ನಮ್ಮ ಭಾರತ. ಹಿಂದೂಗಳೇ ಬಹುಸಂಖ್ಯೆಯಲ್ಲಿರುವ ಇಲ್ಲಿ ಅವರ ಸಾಂಪ್ರದಾಯಿಕ ಆಚರಣೆಗಳು ಸಹ ಅಷ್ಟೇ ಮಹತ್ವದ ಪಾತ್ರ ವಹಿಸುತ್ತದೆ. ಹೌದು, ನಿಮ್ಗೆಲ್ಲ ಗೊತ್ತಿರೋ ಆ ವಿಶೇಷ ಸಂಪ್ರದಾಯಗಳಲ್ಲಿ ಕುಂಭ ಸಂಸ್ಕೃತಿಯು ಸಹ ಒಂದಾಗಿದೆ. ಅದು ಪ್ರತಿಯೊಬ್ಬ ಭಾರತೀಯರ, ಅದರಲ್ಲೂ ಹಿಂದೂಗಳ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿದೆ. ಈ ಕುಂಭಮೇಳದ ವೇಳೆಯಲ್ಲಿ ಕೋಟ್ಯಂತರ ಜನ ಮಾಡುವ ಪವಿತ್ರ ಮೌನಿ ಸ್ನಾನದ ವಿಶೇಷತೆಯನ್ನ ತಿಳಿಯಲು ಈ ವಿಡಿಯೋವನ್ನ ಮತ್ತೊಮ್ಮೆ ಹೇಳ್ತಿದ್ದೀನಿ, ಕಡೆವರೆಗೂ ನೋಡಿ. ಎಸ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸದ್ಯ ಇದೀಗ ವಿಶ್ವದಲ್ಲೇ ಗಮನ ಸೆಳೆಯುತ್ತಿರುವ ಕೇಂದ್ರವಾಗಿದೆ. ಇಲ್ಲಿ ಕಳೆದ 15 ದಿನಗಳಿಂದ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಕೋಟ್ಯಂತರ ಸಂಖ್ಯೆಯಲ್ಲಿ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಹರಿದು ಬರ್ತಿದ್ದಾರೆ. ಜನವರಿ 13ರಿಂದ ಆರಂಭವಾಗಿರುವ ಈ ಮಹಾಕುಂಭಮೇಳ ಫೆಬ್ರವರಿ 26ರವರೆಗೆ ಅದ್ದೂರಿಯಾಗಿ ನಡೆಯಲಿದೆ. ಈಗಾಗಲೇ ಸಾಫ್ಟ್ವೇರ್ ಕ್ಷೇತ್ರದ ದಿಗ್ಗಜ ಸ್ಟೀವ್ ಜಾಬ್ಸ್ ಪತ್ನಿ ಲಾರೆನ್ಸ್ ಪೋವೆಲ್, ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ರಾಜಕೀಯ ಹಾಗೂ ದೇಶದ ಪ್ರಮುಖ ನಾಯಕರು, ವಿದೇಶದ ಪ್ರಮುಖ ನಾಯಕರು ಕುಂಭಮೇಳದಲ್ಲಿ ಭಾಗಿಯಾಗುವ ಮೂಲಕ ಗಂಗೆಯಲ್ಲಿ ಮಿಂದೆದ್ದು ಕರ್ಮದ ಫಲಗಳ ಮೋಕ್ಷಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಈ ಮಹಾಕುಂಭಮೇಳದ ಹಿನ್ನೆಲೆ ಇದೀಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿ ಬದಲಾಗಿದೆ. ಈ ಕುಂಭಮೇಳದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡೋದಾದ್ರೆ, 144 ವರ್ಷಗಳಿಗೊಮ್ಮೆ ನಡೆಯುವ ಈ ಪವಿತ್ರ ಮಹಾಕುಂಭಮೇಳವು ಮತ್ತೆ ಜರುಗಬೇಕಾದ್ರೆ ನಾವು ಮುಂದಿನ 144 ವರ್ಷಗಳೇ ಕಾಯಬೇಕಾಗುತ್ತೆ. ಕುಂಭಮೇಳದ ಪ್ರಮುಖ ಘಟ್ಟವೆಂದ್ರೆ ಅದು ಒನ್ ಅಂಡ್ ಓನ್ಲಿ ಪುಣ್ಯ ಸ್ನಾನ. ಅದರಲ್ಲೂ ಈ ಕುಂಭಮೇಳದಲ್ಲಿ ಭಾಗಿಯಾಗಿ ಈ ಸ್ನಾನ ಮಾಡಿದ್ರೆ ಜೀವನವೇ ಪಾವನವಾದಂತೆ ಅನ್ನೋ ನಂಬಿಕೆ ಹಿಂದೂಗಳಲ್ಲಿದೆ. ಕಳೆದ ಜನವರಿ 14ರಂದು ಶಾಹಿ ಸ್ನಾನ ನಡೆದಿತ್ತು. ಅಂದ್ರೆ ಮಕರ ಸಂಕ್ರಾಂತಿಯ ವೇಳೆ ಜರುಗಿದ್ದ ಈ ಸ್ನಾನದಲ್ಲೂ ಕೋಟ್ಯಂತರ ಭಕ್ತರು ಭಾಗಿಯಾಗಿದ್ರು. ಮೌನಿ ಅಮಾವಾಸ್ಯೆಯ ಬಳಿಕ ಫೆಬ್ರವರಿ ತಿಂಗಳ 13ರಂದು ಬಸಂತ ಪಂಚಮಿಯ ಪುಣ್ಯ ಸ್ನಾನ ಹಾಗೂ 12ರಂದು ಜರುಗಲಿರುವ ಅಮೃತ ಸ್ನಾನಗಳು ಸಹ ಕುಂಭಮೇಳದಲ್ಲಿ ಮಹತ್ವದ ಮೈಲುಗಲ್ಲುಗಳಾಗಲಿವೆ. ಇನ್ನು ಈ ಮಹಾಕುಂಭಮೇಳವು 45 ಕೋಟಿ ಭಕ್ತರನ್ನ ಸೆಳೆಯುವ ನಿರೀಕ್ಷೆಯನ್ನ ಉತ್ತರ ಪ್ರದೇಶ ಸರ್ಕಾರ ಹೊಂದಿರೋದನ್ನ ನೋಡಿದಾಗ ನಮಗೆ ನಿಜಕ್ಕೂ ಅದರ ಪಾವಿತ್ರ್ಯತೆ, ಜನಪ್ರಿಯತೆ ಹಾಗೂ ಶ್ರೇಷ್ಠತೆಯನ್ನ ಅರ್ಥಕೊಳ್ಳಬಹುದಾಗಿದೆ. ಇನ್ನು ಈ ಕುಂಭಮೇಳದಲ್ಲಿ ವಾಸ್ತವವಾಗಿ ಒಟ್ಟು 4 ವಿಧಗಳನ್ನ ಕಾಣಬಹುದಾಗಿದೆ. ಅದರಲ್ಲಿ ಕುಂಭ, ಅರ್ಧ, ಪೂರ್ಣ ಹಾಗೂ ಮಹಾಕುಂಭಮೇಳಗಳನ್ನ ನೋಡಬಹುದಾಗಿದೆ. ಹಿಂದೂ ಧಾರ್ಮಿಕ ಪದ್ಧತಿಯಲ್ಲಿ ತಮ್ಮದೇ ಆದ ಸರ್ವಶ್ರೇಷ್ಠ ಸ್ಥಾನಗಳನ್ನ ಪಡೆದಿರುವ ಎಲ್ಲಾ ಕುಂಭಮೇಳಗಳನ್ನ ಅವುಗಳ ಗ್ರಹಗಳ ಸ್ಥಾನಕ್ಕೆ ಅನುಗುಣವಾಗಿ ಆಯೋಜಿಸಲಾಗುತ್ತದೆ. ಅಲ್ಲದೆ ಪ್ರತಿಯೊಂದು ಕುಂಭಮೇಳಕ್ಕೂ ಅದರದ್ದೇ ಆದ ಮಹತ್ವವಿದೆ. ಇನ್ನು ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿಯೂ ಕುಂಭಮೇಳವನ್ನ ಆಯೋಜಿಸಲಾಗುತ್ತದೆ. ಇದನ್ನು ಈ ಎಲ್ಲಾ ಮೇಳಗಳನ್ನು ಹೊರತುಪಡಿಸಿ ನಿಗದಿತ 12 ವರ್ಷಗಳ ಅಂತರದಲ್ಲಿ ಆಚರಣೆ ಮಾಡಲಾಗುತ್ತೆ. ಕ್ರಮೇಣವಾಗಿ ಈ ಎಲ್ಲಾ 4 ಸ್ಥಾನಗಳಲ್ಲಿ ಒಂದೊಂದರಂತೆ ಕುಂಭಮೇಳಕ್ಕೆ ಆಯ್ಕೆ ಮಾಡಲಾಗುತ್ತೆ. ಈ ವೇಳೆ ಭಕ್ತರು ಗಂಗಾ, ಕ್ಷಿಪ್ರಾ, ಗೋದಾವರಿ ಸಂಗಮ್ ಅಂದ್ರೆ 3 ನದಿಗಳು ಒಂದೆಡೆ ಸೇರುವ ಸ್ಥಳಗಳಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ಕುಂಭಮೇಳ ಆಚರಣೆ ಮಾಡ್ತಾರೆ. ಇನ್ನು ಹರಿದ್ವಾರ ಹಾಗೂ ಪ್ರಯಾಗ್ರಾಜ್ ಈ 2 ಸ್ಥಳಗಳಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುವ ಅರ್ಧ ಕುಂಭಮೇಳವು ಉಳಿದ ಎಲ್ಲಾ ಕುಂಭಮೇಳಗಳಿಗಿಂತಲೂ ಭಿನ್ನವಾಗಿರುತ್ತೆ. ಇದರಲ್ಲೂ ಸಹ ಅನೇಕ ಜನರು ಭಾಗಿಯಾಗಿ ಪುಣ್ಯ ಸ್ನಾನದ ಮಾಡಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಅಲ್ಲದೆ ಪ್ರಯಾಗ್ರಾಜ್ನ ಕರಾವಳಿ ಪಾತ್ರದ ಸಂಗಮ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಪೂರ್ಣ ಕುಂಭಮೇಳವೂ ಸಹ 10 ಹಲವು ವಿಶೇಷ ಆಚರಣೆಗಳಿಗೆ ಪಾತ್ರವಹಿಸುತ್ತೆ. ಈ ಮೇಳದಲ್ಲಿ ಪಾಲ್ಗೊಳ್ಳುವುದು ಸಹ ಅತ್ಯಂತ ಶುಭದಾಯಕವಾಗುತ್ತೆ ಅನ್ನೋ ನಂಬಿಕೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಈ ಜನ್ಮದ ಸುಕೃತವೆಂಬಂತೆ ಈಗ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಿದ್ದೇವೆ ಅನ್ನೋದೇ ಸಂತಸದ ಸಂಗತಿಯಾಗಿದೆ. ಅಷ್ಟಕ್ಕೂ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಆಚರಣೆ ಅಂತಲೇ ನಡೆಯುತ್ತಿರುವ ಈ ಮಹಾಕುಂಭಮೇಳವು ಹಲವಾರು ವಿಸ್ಮಯಗಳು, ಅಚ್ಚರಿಗಳು ಹಾಗೂ ಆಸಕ್ತಿಕರ ಸಂಗತಿಗಳನ್ನ ನಮ್ಮೆಲ್ಲರಿಗೂ ನಿರಂತರವಾಗಿ ಕಟ್ಟಿಕೊಡುತ್ತಲೇ ಇದೆ. ಆದರೆ ಈ ಮೇಳವು ಮುಂದೆ ಮತ್ತೆ ನಮಗೆ ಕಾಣುವುದಕ್ಕೆ ಇನ್ನು 1 ಶತಮಾನ ಅಂದ್ರೆ 100 ವರ್ಷಗಳೇ ಕಾಯಬೇಕಾಗತ್ತೆ ಅನ್ನೋದು ಅಚ್ಚರಿಯಾದರೂ ಸತ್ಯ. ಹೌದು,
ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳವನ್ನ ಪ್ರತಿ 144 ವರ್ಷಗಳಿಗೊಮ್ಮೆ ಆಚರಣೆ ಮಾಡಲಾಗುತ್ತೆ. ಈ ಕಾರಣಕ್ಕಾಗಿಯೇ ಇದಕ್ಕೆ ಮಹಾಕುಂಭಮೇಳ ಅಂತ ಹೇಳ್ತಾರೆ. ಎಲ್ಲಾ ಮೇಳಗಳ ಬಳಿಕ ಅಂತಿಮವಾಗಿ ಬರುವ ಈ ಮಹಾಕುಂಭಮೇಳವು ನಿಜಕ್ಕೂ ಹಿಂದೂಗಳಿಗೆ ಅತ್ಯಂತ ಅವಿಸ್ಮರಣೀಯ ಹಬ್ಬವಾಗಿದೆ. ಭಾರತವಲ್ಲದೆ ಜಗತ್ತಿನ ಯಾವುದೇ ಭಾಗದಲ್ಲಿದ್ದ ಹಿಂದೂಗಳು ಹಾಗೂ ಎಲ್ಲಾ ಧರ್ಮೀಯರು ಒಂದೆಡೆ ಪಾಲ್ಗೊಂಡು ಕೋಮು ಸೌಹಾರ್ದತೆಯ ಜೊತೆಗೆ ಧಾರ್ಮಿಕ ಸಂಘರ್ಷವನ್ನ ಹಿಮ್ಮೆಟ್ಟಿಸುವಲ್ಲಿಯೂ ಈ ಕುಂಭಮೇಳವು ಪ್ರಮುಖ ಪಾತ್ರವಾಗಿದೆ. ಏನಿ ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನ. ಮೌನಿ ಅಮಾವಾಸ್ಯೆ ಹೆಸರೇ ಸೂಚಿಸುವಂತೆಯೇ ಈ ಅಮಾವಾಸ್ಯೆಯ ಇಡೀ ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳುವುದರ ಜೊತೆಗೆಯೇ ಮೌನ ವ್ರತ ಆಚರಿಸಬೇಕಾಗುತ್ತೆ. ಮಾಘ ಮಾಸದ ಅಮಾವಾಸ್ಯೆಯ ಈ ದಿನವನ್ನ ಮೌನಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಈ ಸ್ನಾನದಿಂದ ಮಾನವನಲ್ಲಿ ನೆಲೆಯೂರಿದ್ದ ನೆಗೆಟಿವ್ ಶಕ್ತಿ ದೂರವಾಗುತ್ತೆ. ಈ ಅಮಾವಾಸ್ಯೆಯ ದಿನ ಅಮೃತ ಸ್ನಾನ ಮಾಡಲು ಕೋಟ್ಯಂತರ ಜನರು ಈಗಾಗಲೇ ಪ್ರಯಾಗ್ರಾಜ್ ಕಡೆಗೆ ಧಾವಿಸಿದ್ದಾರೆ. ಕೋಟ್ಯಾಂತರ ಜನ ಸ್ನಾನವನ್ನ ಮಾಡಿದ್ದಾರೆ. ಈ ಕುಂಭಮೇಳದಲ್ಲಿ ಅದರಲ್ಲೂ ಮೌನಿ ಅಮಾವಾಸ್ಯೆಯ ದಿನದಂದು ಮಂಗಳಕರ ಸಮಯದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಸ್ನಾನವನ್ನ ಮಾಡಿದರೆ ಪುಣ್ಯ ಫಲಗಳು ದೊರೆಯುತ್ತವೆ, ಮಾನವನ ಪಾಪಗಳು ವಿಮೋಚನೆಯಾಗುತ್ತವೆ ಎಂದು ಹೇಳಲಾಗುತ್ತೆ. ಇದು ಸಾಧ್ಯವಾಗದಿದ್ದರೆ ಹತ್ತಿರದ ಯಾವುದೇ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬಹುದು. ಅದೇ ಸಮಯದಲ್ಲಿ ಸ್ನಾನದ ನೀರಿನಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಮನೆಯಲ್ಲಿ ಸ್ನಾನ ಮಾಡಬಹುದು. ಮೌನಿ ಅಮಾವಾಸ್ಯೆಯು ಗಂಗಾ ಸ್ನಾನಕ್ಕೆ ಅತ್ಯಂತ ಪವಿತ್ರ ದಿನವಾಗಿದೆ. ಈ ದಿನ ಗಂಗಾ ಜಲ ಅಮೃತದ ರೂಪವನ್ನು ತಾಳಿರುತ್ತೆ ಅಂತ ಪ್ರತೀತಿ ಕೂಡ ಇದೆ. ಅಲ್ಲದೆ ಪ್ರಮುಖವಾಗಿ ಪೂರ್ವಜರನ್ನ ಸ್ಮರಿಸುವ ಹಬ್ಬದಂತೆ ಕಂಡುಬರುವ ಈ ಅಮಾವಾಸ್ಯೆಯ ದಿನದ ಸ್ನಾನದಲ್ಲಿ ಪೂರ್ವಜರ ಆತ್ಮ ಶಾಂತಿಗಾಗಿಯೂ ಪ್ರಾರ್ಥಿಸಲಾಗುತ್ತೆ. ಈ ಮೌನಿ ಅಮಾವಾಸ್ಯೆಯಂದು ವಿಷ್ಣುವನ್ನ ಸರಿಯಾದ ರೀತಿಯಲ್ಲಿ ಪೂಜಿಸುವುದರ ಜೊತೆಗೆ ಭಕ್ತಿಯಿಂದ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ನಮ್ಮ ಮರಣದ ಬಳಿಕ ವೈಕುಂಠದಲ್ಲಿ ಸ್ಥಾನ ಸಿಗುತ್ತೆ ಎನ್ನಲಾಗುತ್ತೆ. ಅಲ್ಲದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಎಂಬುದು ಜನರ ಬಲವಾದ ನಂಬಿಕೆಯಾಗಿದೆ. ಇನ್ನು ಈ ದಿನ ಪುಣ್ಯ ಸ್ನಾನ ಹಾಗೂ ಅಮೃತ ಸ್ನಾನಗಳು ಎಷ್ಟು ಮುಖ್ಯವೋ ದಾನ ಧರ್ಮಗಳು ಸಹ ನಮ್ಮ ಬದುಕಿನ ಸುಖ ಸಂತಸಗಳಿಗೆ ಅಷ್ಟೇ ಮಹತ್ವ ಪಡೆದಿವೆ. ರಾಹು ಕಾಲದಲ್ಲಿ ಮೌನಿ ಅಮಾವಾಸ್ಯೆಯ ದಿನ ಪುಣ್ಯ ಸ್ನಾನ ಮಾಡಬಾರದು. ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದ ಮಾಡುವುದು ಮುಖ್ಯ. ಈ ಕುಂಭಮೇಳದ ಪ್ರಮುಖ ಆಚರಣೆಗಳಲ್ಲಿ ಪ್ರಮುಖವಾಗಿದೆ. ಮತ್ತು ಈ ದಿನದಂದು ಸ್ನಾನ ಮತ್ತು ದಾನ ಮಾಡುವುದರಿಂದ ಇದೇ ಕಾರಣಕ್ಕೆ ಪ್ರಯಾಗ್ರಾಜ್ದ ತ್ರಿವೇಣಿ ಸಂಗಮದಲ್ಲಿ 10 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಲಿದ್ದಾರೆ. ಮೌನಿ ಅಮಾವಾಸ್ಯೆ ಹಿಂದೂ ಧರ್ಮದಲ್ಲಿ ಪ್ರಮುಖ ಮಹತ್ವವನ್ನು ಹೊಂದಿದೆ. ಈ ದಿನದಂದು ಸೂರ್ಯ ದೇವನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಇದರಿಂದ ಭವಿಷ್ಯದಲ್ಲಿ ಎದುರಾಗುವ ಸಂಕಟಗಳು ದೋಷಗಳಿಂದ ಮುಕ್ತಿ ಪಡೆಯಬಹುದು ಅನ್ನೋದು ಎಲ್ಲರ ನಂಬಿಕೆಯಾಗಿದೆ. ಅಲ್ಲದೆ ಪುಣ್ಯ ಸ್ನಾನ ಮಾಡಿದವರು ಮೌನಿ ಅಮಾವಾಸ್ಯೆಯ ಉಪವಾಸವನ್ನು ಆಚರಿಸಬೇಕಾಗುತ್ತೆ. ಇನ್ನು ಉಪವಾಸ ಸಾಧ್ಯವಾಗದೇ ಇರೋರು ಸಿಹಿಯನ್ನ ಸೇವಿಸಬಹುದಾಗಿದೆ. ಮಾಘ ಮಾಸದ ಅಮಾವಾಸ್ಯೆಯಂದು ಮೌನ ಧ್ಯಾನ ಮಾಡುವುದು ತುಂಬಾ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗಿದೆ. ಆದ್ದರಿಂದ ಇದನ್ನ ಮೌನಿ ಅಮಾವಾಸ್ಯೆ ಅಂತ ಕರೆಯುವುದು ಪ್ರತೀತಿ ಹೀಗಾಗಿ ಸಾಗಿ ಬಂದಿದೆ. ಹಿಂದುತ್ವ, ಸನಾತನ ಹಾಗೂ ಧಾರ್ಮಿಕ ಆಚರಣೆಗಳೇ ಭಾರತದ ಭದ್ರ ಅಡಿಪಾಯಕ್ಕೆ ಕಾರಣವಾಗಿರುವುದನ್ನ ನಾವು ಈ ರೀತಿಯ ಅನೇಕ ಆಚರಣೆಗಳಿಂದ ಗಮನಿಸಿದ್ದೇವೆ. ಜೈನ, ಬೌದ್ಧ ಸೇರಿದಂತೆ 4 ಪ್ರಮುಖ ಧರ್ಮಗಳ ತವರೂರಾಗಿರುವ ಭಾರತಕ್ಕೆ ಧರ್ಮ ಸಂಸ್ಕೃತಿಗಳೇ ಮೂಲ ಆಧಾರಗಳಾಗಿವೆ. ಪ್ರಾಚೀನ ಕಾಲದಿಂದಲೂ ನಿಸರ್ಗದ ಆರಾಧಕರಾಗಿರುವ ಭಾರತದಂತಹ ಧರ್ಮ ಸಹಿಷ್ಣು ರಾಷ್ಟ್ರದಲ್ಲಿ ಮಹಾಕುಂಭಮೇಳದಂತಹ ಆಧ್ಯಾತ್ಮಿಕ ಯಾತ್ರೆ, ಧಾರ್ಮಿಕ ಜಾತ್ರೆಯು ನಡೆಯುತ್ತಿರುವುದು ಭಾರತೀಯರಾದ ನಮ್ಮೆಲ್ಲರಿಗೂ ಗರ್ವದ ಸಂಗತಿಯೇ ಆಗಿದೆ. ಅಲ್ಲದೆ ಇಡೀ ಜಗತ್ತಿಗೆ ಆಧ್ಯಾತ್ಮದ ಪಾಠ ಮಾಡುತ್ತಾ ತನ್ನ ಶ್ರೇಷ್ಠತೆಯನ್ನು ಭಾರತ ಎತ್ತಿ ತೋರಿಸುತ್ತಿದೆ ಅನ್ನೋದು ಗಮನಾರ್ಹವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮಹಾಕುಂಭಮೇಳ ಈ ಮೌನಿ ಅಮಾವಾಸ್ಯೆ ಎಂದು ಕಾಲ್ತುಳಿತ ಕೂಡ ಸಂಭವಿಸಿದೆ. ಒಟ್ಟಾರೆ ಏನೇ ಆಗಲಿ ಒಂದಷ್ಟು ನಂಬಿಕೆಗಳು, ಒಂದಷ್ಟು ಬೇಡಿಕೆಗಳು, ಪ್ರಾರ್ಥನೆಗಳು ಸಹಜವಾಗಿರುತ್ತೆ. ತಾವೇನು ಹೇಳ್ತೀರಿ ಈ ಮೌನಿ ಅಮಾವಾಸ್ಯೆ ಬಗ್ಗೆ, ಹಾಗೆ ಮಹಾಕುಂಭಮೇಳದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.